ಇನ್ನು 32,000 ಕೋಟಿ ಬಾಕಿ ಕೊಡಿ, ಗುತ್ತಿಗೆದಾರರು ಈ ರೀತಿಯಾಗಿ ಈಗ ಪಟ್ಟನ್ನು ಹಿಡಿದಿದ್ದಾರೆ. ಬಾಕಿ ಹಣವನ್ನು ಬಿಡುಗಡೆ ಮಾಡುವಂತೆ ರಾಜ್ಯ ಗುತ್ತಿಗೆದಾರರ ಸಂಘದಿಂದ ಡಿ.ಕೆ. ಶಿವಕುಮಾರ್ ಸೇರಿದಂತೆ 8 ಸಚಿವರಿಗೆ ಪತ್ರವನ್ನು ಬರೆಯಲಾಗಿದೆ. ಒಟ್ಟು 8 ದಿನ ಗಡುವನ್ನು ಕೂಡ ಕೊಟ್ಟಿದ್ದಾರೆ. ಅಂದರೆ ಗುತ್ತಿಗೆದಾರರ ಸಂಘದಲ್ಲಿ ಅನೇಕ ಕೆಂಪಣ್ಣ ಸೇರಿದಂತೆ ಅನೇಕರು ಸುದ್ದಿಗೋಷ್ಠಿ ನಡೆಸಿದ್ರು. ಗುತ್ತಿಗೆದಾರಿಗೆ ಅನ್ಯಾಯ ಆಗ್ತಾ ಇದೆ, ಅವ್ರ ಹಣವನ್ನು ನೀವು ಕೊಡ್ತಾ ಇಲ್ಲ ಅಂತೇಳಿ ಅದಕ್ಕೆ ಸಂಬಂಧಿಸಿದಂತೆ ಈಗ 8 ದಿನ ಗಡುವು ಕೊಡಲಾಗಿದೆ. ಸರ್ಕಾರದ ವಿವಿಧ ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ ಬಾಕಿ ಬರಬೇಕಾಗಿರುವ ಸುಮಾರು 32,000 ಕೋಟಿ ರೂಪಾಯಿಗಳನ್ನು 8 ದಿನಗಳ ಒಳಗೆ ಬಿಡುಗಡೆ ಮಾಡಿ ಅಂತ ಆಗ್ರಹಿಸಿ ಉಪಮುಖ್ಯಮಂತ್ರಿ ಅಂದರೆ ಡಿ.ಕೆ. ಶಿವಕುಮಾರ್ ಅವರಿಗೆ 8 ಸಚಿವರು ಪತ್ರವನ್ನು ಬರೆದಿದ್ದಾರೆ. ಇನ್ನು ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಜಗನ್ನಾಥ ಶೇಗಜಿ ಇವರು ಕೂಡ ಅದಕ್ಕೆ ಮಾಹಿತಿ ಕೊಟ್ಟಿದ್ದಾರೆ. ಯಾರ್ಯಾರಿಗೆ ಎಷ್ಟೆಷ್ಟು ಬರಬೇಕು, ಎಷ್ಟು ಕೋಟಿ ಅಂತ. ಅಲ್ಲದೆ ಸಚಿವರಿಂದ ಸ್ಪಂದನೆ ಸಿಗದೇ ಇದ್ದರೆ ಮುಖ್ಯಮಂತ್ರಿಗೆ ನೇರವಾಗಿ ಪತ್ರ ಬರಿತೀವಿ, ಅಥವಾ ಸಿದ್ದರಾಮಯ್ಯನವರಿಂದ ಕೂಡ ಸ್ಪಂದನೆ ಸಿಗದೇ ಇದ್ದರೆ ಆಗ ಪ್ರಧಾನಿವರೆಗೂ ಕೂಡ ನಾವು ಹೋಗ್ತೀವಿ, ಪತ್ರ ಬರಿತೀವಿ. ಅವರಿಂದನೂ ನಮಗೆ ಸ್ಪಂದನೆ ಸಿಗದೇ ಇದ್ದರೆ ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತೆ. ನೋಡಿ, ಈಗಾಗಲೇ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಆಗಿದೆ. ಅದಕ್ಕೂ ಹಿಂದಿನ ವರ್ಷ ಸಂತೋಷ ಆತ್ಮಹತ್ಯೆ ಆಗಿತ್ತು. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರ್ದು ದುಡ್ಡು ಪೆಂಡಿಂಗ್ ಇದೆಯೋ ಅದನ್ನು ಕೊಟ್ಟು ಬಿಡಿ ಅಂತ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ಪತ್ರ ಬರೆದಿದ್ದಾರೆ. ನೀವು ಕೊಡಲಿಲ್ಲ, ಸ್ಪಂದನೆ ಕೊಡಲಿಲ್ಲ ಅಂದರೆ ಬೀದಿಗಿಳಿದು ಹೋರಾಟ ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆ ಕೂಡ ಇಲ್ಲಿ ಬಂದಿದೆ. ಇನ್ನು ಬಿಜೆಪಿ ಸರ್ಕಾರದ ಆರ್ಥಿಕ ಶಿಸ್ತಿನಿಂದ ಸಾವಿರಾರು ಕೋಟಿ ಬಿಲ್ ಬಾಕಿ ಉಳ್ಕೊಂಡಿದೆ. ಸಚಿವರು ಇದಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರಶ್ನೆಯನ್ನು ಎತ್ತಿದ್ದಾರೆ. ಹಿಂದಿನ ಬಿಜೆಪಿ ಸರ್ಕಾರದ ಆರ್ಥಿಕ ಅಶಿಸ್ತಿನಿಂದಾಗಿ ಗುತ್ತಿಗೆದಾರರ ಸಾವಿರಾರು ಕೋಟಿ ರೂಪಾಯಿ ಹಾಗೆ ಬಾಕಿ ಉಳ್ಕೊಂಡಿದೆ. ಹಾಗಾಗಿ ಅದನ್ನು ನೀವು ಪಾವತಿ ಮಾಡಿ ಅಂತ ಹಂತ ಹಂತವಾಗಿ ಬಿಡುಗಡೆ ಮಾಡೋದಕ್ಕೆ ಅಂತೇಳಿ ಸಮಯ ಕೂಡ ಕೊಡಲಾಗಿದೆ. ಹೀಗಂತ ಬಿಲ್ ಬಾಕಿ ಮೊತ್ತ ಗುತ್ತಿಗೆದಾರರ ಸಂಘದ ಪತ್ರಕ್ಕೆ ಈಗಾಗಲೇ ವಿವಿಧ ಸಚಿವರು ಪ್ರತಿಕ್ರಿಯಿಸಿದರು. ಇನ್ನು ಈ ಬಗ್ಗೆ ಪ್ರತ್ಯೇಕವಾಗಿ ಹೇಳಿಕೆ ನೀಡಿರುವಂಥ ಸತೀಶ್ ಜಾರಕಿಹೊಳಿ ಹಾಗೂ ಪ್ರಿಯಾಂಕ್ ಖರ್ಗೆ, ಬೋಸರಾಜು, ತಿಮ್ಮರಾಜು ಮತ್ತು ಡಾಕ್ಟರ್ ಎಂ.ಸಿ. ಸುಧಾಕರ್ ಸೇರಿದಂತೆ ಗುತ್ತಿಗೆದಾರರಿಗೆ ಸಾವಿರಾರು ಕೋಟಿ ರೂಪಾಯಿ ಬಿಲ್ ಬಾಕಿ ಉಳಿಯೋದಕ್ಕೆ ಹಿಂದಿನ ಬಿಜೆಪಿ ಸರ್ಕಾರದಲ್ಲಿನ ಆರ್ಥಿಕ ಅಶಿಸ್ತೇ ಕಾರಣ. ಅನುದಾನ ಇಲ್ಲದಿದ್ದರೂ ಕೂಡ ಕಾಮಗಾರಿಗಳಿಗೆ ಅವರು ಅನುಮೋದನೆ ನೀಡೋದರ ಮೂಲಕ ಸರ್ಕಾರ ಈ ರೀತಿಯಾಗಿ ತಪ್ಪಾದಂಥ ಹೆಜ್ಜೆಯನ್ನು ಇಟ್ಟಿತ್ತು. ಹಾಗಾಗಿ ಸ್ವಲ್ಪ ಸಮಯ ಬೇಕು, ಹಂತ ಹಂತವಾಗಿ ನಾವು ಹಣವನ್ನು ಹಾಕ್ತೀವಿ ಅಂತ ಸಚಿವರು ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೋಡೋಣ ಗುತ್ತಿಗೆದಾರರಿಗೆ ನ್ಯಾಯ ಸಿಗುತ್ತಾ, ಎಷ್ಟು ದಿನದೊಳಗಡೆ ಹಣವನ್ನು ಹಾಕ್ತಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಇನ್ನು ಯಾವ್ಯಾವ ಸಚಿವರು ಏನೇನು ಪ್ರತಿಕ್ರಿಯೆ ಕೊಡ್ತಾರೆ ಅಂತ. ಇನ್ನು ಇವತ್ತು ಮಕರ ಸಂಕ್ರಾಂತಿ. ಹೀಗಾಗಿ ರಾಜ್ಯದಾದ್ಯಂತ ಮಾತ್ರ ಅಲ್ಲ, ದೇಶದಾದ್ಯಂತ ಅನೇಕ ಭಕ್ತರು ಬೇರೆ ಬೇರೆ ರೀತಿಯಾಗಿ ಸಂಕ್ರಾಂತಿಯನ್ನು ಆಚರಣೆ ಮಾಡ್ತಾರೆ. ತ್ರಿವೇಣಿ ಸಂಗಮದಲ್ಲಿ ಈಗ ಭಕ್ತಗಣ ಮಿಂದೆದ್ದಿದೆ. ಮೊದಲ ದಿನ 1.5 ಕೋಟಿ ಜನರಿಂದ ಪುಣ್ಯ ಸ್ನಾನವನ್ನು ಮಾಡಲಾಗಿದೆಯಂತೆ. ಇವತ್ತು ಸಂಕ್ರಾಂತಿ ಇರೋದ್ರಿಂದ ಶಾಹಿ ಸ್ನಾನವನ್ನು ಮಾಡಿದ್ದಾರೆ. ಕುಂಭಮೇಳ ನಗರಕ್ಕೆ 7 ಸ್ತರದ ಭದ್ರತೆ ವಹಿಸಲಾಗಿದೆ. ಪ್ರತಿ 12 ವರ್ಷಗಳಿಗೊಮ್ಮೆ ನಡೆಯುವಂಥ ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಸಮಾಗಮ ಅಂತಾನೆ ಬಿಂಬಿತ ಆಗಿರೋದು ಈ ಪವಿತ್ರ ಕುಂಭಮೇಳಕ್ಕೆ ಈಗ ಸೋಮವಾರ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಚಾಲನೆ ಸಿಕ್ಕಿದೆ. ಗಂಗೆ, ಯಮುನೆ ಮತ್ತು ಸರಸ್ವತಿ ನದಿಗಳ ಸಂಗಮ ಆಗುವಂಥ ಜಾಗವೇ ಪ್ರಯಾಗ್ರಾಜ್. ನೀವೀಗ ಆ ಲೈವ್ ವಿಜುವಲ್ಸನ್ನು ನೋಡ್ತಾ ಇದ್ದೀರಾ. ನಿನ್ನೆ ಮೊನ್ನೆಯಿಂದ ಕೂಡ ಪ್ರಯಾಗ್ರಾಜ್ಗೆ ಅನೇಕ ಭಕ್ತರು ಬರ್ತಾನೆ ಇದ್ದಾರೆ. ತ್ರಿವೇಣಿ ಸಂಗಮದಲ್ಲಿ ಅಂದರೆ ಸರಸ್ವತಿ, ಗಂಗಾ, ಯಮುನಾ ಈ 3 ನದಿಗಳು ಕೂಡ ಸಂಗಮ ಆಗುವಂಥ ಜಾಗವೇ ತ್ರಿವೇಣಿ ಸಂಗಮ ಅಥವಾ ಪ್ರಯಾಗ್ರಾಜ್ ಜಾಗ. ಇಲ್ಲಿಗೆ ಬಂದು ಭಕ್ತರು ಮಿಂದೇಳ್ತಾರೆ. ಅನೇಕ ರೋಗ ರುಜಿನಗಳು ಹೋಗಲಿ ಅಂತ, ಮಾಡಿದಂಥ ಪಾಪಗಳು ತೊಳಿಲಿ ಅಂತ. ಜೊತೆಗೆ ಈ ಒಂದು ಪ್ರಯಾಗ್ರಾಜ್ನಲ್ಲಿ ನಡೆಯುವಂಥ ಕುಂಭಮೇಳ ಏನಿದೆ ಅದನ್ನು ಕಣ್ತುಂಬಿಕೊಳ್ಬೇಕು ಅಂತಲೇ ಬರ್ತಾ ಇರ್ತಾರೆ. ಆ ಲೈವ್ ವಿಜುವಲ್ಸನ್ನು ನೀವು ಗಮನಿಸ್ತಾ ಇದ್ದೀರಾ. ಬೆಳಗಿನ ಜಾವದಿಂದ ಅನೇಕ ಪೂಜೆ ಪುನಸ್ಕಾರಗಳು, ವಿಶೇಷ ಹೋಮ ಹವನಗಳು ಇವೆಲ್ಲ ಕೂಡ ನಡೀತಾ ಇರುತ್ತೆ.